ಒಂದು ಬಣ್ಣದ ಹಕ್ಕಿ ಪದ್ಯವ ಅಭ್ಯಾಸ ಭಾಗವನ್ನು ನೋಡೋಣ. ಪದಗಳ ಅರ್ಥ: ವೇಳೆ, ಕಾಲ, ಸಮಯ. ಹಚ್ಚು, ಸೇರಿಸು, ಅಂಟಿಸು. ಪುಚ್ಚ, ಹಕ್ಕಿಯ ಗರಿ, ಪುಕ್ಕ. ನೆತ್ತಿ, ತಲೆಯ ಮಧ್ಯಭಾಗ. ಹಿಂಗಡೆ, ಹಿಂದೆ. ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಹಚ್ಚು, ಪೇಟೆಗೆ. ಪೇಟೆಗೆ, ಹಾಡಲು ಹಾರುವ ಜುಟ್ಟನು. ಬಾಬಾ, ನನಗೂ ಆಡಲು ಕಲಿಸು. ಅಪ್ಪನು ಪೇಟೆಗೆ ಹೋಗಿಹನು. ನನಗೂ 2 ರೆಕ್ಕೆಯ ಹಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ಮುಗಿಲಿನ ಕಡೆಗೆ ಹಾರುವ ಬಾ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಅವ್ವ ಎಲ್ಲಿಗೆ ಹೋಗಿಹಳು? ಅವ್ವ ನೀರಿಗೆ ಹೋಗಿಹಳು. ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಪ್ರಾಸಪದಗಳನ್ನು ಬರೆಯಿರಿ. ಹಾಡಲು, ಆರಲು. ಹಚ್ಚು, ಚುಚ್ಚು. ಅಲ್ಲಿಂದಿತ್ತ, ಇಲ್ಲಿಂದಿತ್ತ. ಇಲ್ಲಿಗೆ ಅಭ್ಯಾಸ ಭಾಗ ಮುಗಿಯಿತು. ಈ ಪದ್ಯವನ್ನು ಬರೆದವರು ಸೀಪ ಕಟ್ಟಿಮನಿ. ಈ ಪದ್ಯವನ್ನು ರಾಗವಾಗಿ ಎಲ್ಲರೂ ಹಾಡಲು ಕಲಿಯಬೇಕು.